ಇಲ್ಲಿ ಈಗ ಕೆಲವು ಶಾಸಕರಿಗೆ ನೀವು ಕಳೆದ 3 ವರ್ಷಗಳಿಂದ ಅನುದಾನವನ್ನು ಕೊಡದೆ ಒಂದು ಮನುಷ್ಯ ಈಗ ಚುನಾವಣೆ ಖರ್ಚು ಮಾಡಿಬಿಟ್ಟಿರ್ತಾನೆ. ಅನುದಾನ ಬೇಕು ಕ್ಷೇತ್ರಕ್ಕೆ, ಇಲ್ಲ ಅಭಿವೃದ್ಧಿ ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ಕೆಲವರು ಮಾಡ್ಕೊಳ್ಳೋರು ಇರ್ತಾರೆ, ಮಾಡಿದಿರೋದು ಬೇರೆ ವಿಚಾರ. ಸೊ ಹೀಗಿದ್ದಾಗ ಆ ಥರದ್ದು ಏನೂ ಇಲ್ಲದೆ ಅನುದಾನದ್ದೇ ಆಮಿಷ ಇಟ್ಕೊಂಡು 11 ಮತಗಳು ನಿಮಗೆ ಬಂದ್ವಾ? ಅನುದಾನದ ಆಮಿಷ ಅಂತ ನಾನು ಹೇಳೋದಕ್ಕಾಗಲ್ಲ. ಯಾಕಂದರೆ ಅನುದಾನ ಅಂದಿನ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಹಂಚಬೇಕಾಗಿತ್ತು ಅದನ್ನು ಹಂಚಿದ್ದಾರೆ. ಅದರ ಬಗ್ಗೆ ಈಗ ಹೇಳಿ 18 ಸೀಟ್ಗಳ MLAಗಳನ್ನ ಇಟ್ಕೊಂಡು ನಾನು ಅವರು ವಿಶ್ವಾಸ ಅವರೆಲ್ಲೋ ಬೇರೆ ಪಕ್ಷಕ್ಕೆ ಹೋಗಬಾರ್ದು, ಅವ್ರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ನಮ್ಮ ಅಭ್ಯರ್ಥಿಯನ್ನು ಟೆಸ್ಟ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಒಂದು ಎರಡನೇದು ಹೇಳ್ತಾರೆ, ಅವರು ಆತ್ಮಸಾಕ್ಷಿಯ ಪರವಾಗಿ ಮತಗಳನ್ನು ಹಾಕ್ಬೇಕಂತೂ ಹೇಳ್ತಾರೆ. ಈಗ ಎಲ್ಲರೂ ಆತ್ಮಸಾಕ್ಷಿಯ ಪರವಾಗಿ ಮತವನ್ನು ಹಾಕಿದ್ದಾರೆ. ಈಗ ಹೇಳ್ತಾರೆ ಎಲ್ಲೋ ಕುದುರೆ ವ್ಯಾಪಾರ ಆಗಿದೆ, ಎಲ್ಲ ಆಮಿಷ ಒಡ್ಡಿದ್ದಾರೆ ಅಂತ ಹೇಳ್ತಾ ಇದ್ರೆ ಅವರು ಶಾಸಕರ ಬಗ್ಗೆ ಇವರೇ ಅವಮಾನ ಮಾಡ್ತಾ ಇದಾರೆ ಅಂದಂಗಾಯ್ತಲ್ಲ. ಮೊದಲೇ ಹೇಳ್ತೀರಾ, ಅವ್ರು ಹಾಕಿದ್ಮೇಲೆ ಅವ್ರಿಗೆ ಒಂದು ಸಂಶಯದಿಂದ ನೋಡ್ತೀರಾ, ಆಮಿಷ ಒಡ್ಡಿರ್ಬೋದು ಅಥವಾ ಅನುದಾನದ ಆಮಿಷ ಕೊಟ್ಟಿರ್ಬೋದು. ಎಲ್ಲರೂ ಈಗ 14 ಜನ ಹಾಕಿದಾರಲ್ಲ, 4 ಜನದ್ದು ಕೇಳಿ ಸರ್, ಸ್ವಲ್ಪ ತಾಳ್ಮೆ, ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಏನ್ ವಿಷಯಗಳಿದೆ, ಜನರಿಗೆ ಗೊತ್ತಾಗ್ಲಿ. ಇವತ್ತು ನಮ್ಮ ಸರ್ಕಾರದವರು ಏನು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ಸರ್ಕಾರದವರು ಏನು ಇವತ್ತು ನೇರವಾಗಿ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಏನು ನೇರವಾಗಿ 7-8 ಸಾವಿರ ರೂಪಾಯಿ ಇವತ್ತು ಒಬ್ಬ ನಾಗರಿಕನಿಗೆ ಜೇಬಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಅವ್ರಿಗೆ ಅನಿಸಿರ್ಬೇಕು, ಮುಂದೆ 2028ರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಸಲ ಅವಕಾಶ ಸಿಗ್ಬೋದು, ಇವರ ಪಕ್ಷದಲ್ಲಿ ಭವಿಷ್ಯ ಇಲ್ಲ, ಇವರ ಪಕ್ಷದಲ್ಲಿ ಸೈದ್ಧಾಂತಿಕ ಬದ್ಧತೆ ಇಲ್ಲ, ಅಧಿಕಾರದ ಒಂದೇ ಒಂದು ಆಸೆಗೋಸ್ಕರ ಇವತ್ತು ಯಾವ ಪಕ್ಷವನ್ನ ಇವರು ವಿರೋಧ ಮಾಡಿಕೊಂಡು ಇವತ್ತು ಮಾನ್ಯ ಮೋದಿ ಅವರಿಗೆ ದೇವೇಗೌಡರು ಯಾವ ರೀತಿ ಹೋಗಿ ಅವರಿಗೆ ಮಾತನಾಡಿದ್ರು, ನಿಲ್ಲಿಸಿದ್ರು, ಅದೆಲ್ಲರಿಗೂ ಗೊತ್ತಿದೆ. ಆದರೂ ಅವ್ರ ಜೊತೆನಲ್ಲಿ ಸಖ್ಯ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅಧಿಕಾರದ ಒಂದೇ ಒಂದು ಆಸೆಗೋಸ್ಕರ. ಸೊ ಅವ್ರಿಗೆ ಅದು ಶಾಸಕರಿಗೆ ಅದು ಇಷ್ಟ ಆಗದೆ ಇರ್ಬೋದು, ಬಹಳಷ್ಟು ಕಾರಣಗಳಿರ್ಬೋದು. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಮೈತ್ರಿಯಲ್ಲಿ ಇವತ್ತು ಯಾವುದೂ ಸರಿ ಇಲ್ಲ ಅನ್ನೋದನ್ನ ಇವತ್ತು ಸ್ಪಷ್ಟವಾಗಿ ಮಹೇಂದ್ರ ಸರ್ ಒಂದು ಪಾಯಿಂಟ್ ಏನು ಬರ್ತದೆ ಅಂದ್ರೆ, ಈ ಮೈತ್ರಿ ಈಗ ಮುಂದಿನ ಚುನಾವಣೆ 28ಕ್ಕೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಜನ ಡಿಸೈಡ್ ಮಾಡುವಂಥ ಚುನಾವಣೆಗಳವ್ಯಾವು ಕೂಡ ನಾವು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ, ಜನನೇ ಅಂತಿಮ ಮಹಾಪ್ರಭುಗಳದರಲ್ಲಿ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮೈತ್ರಿ ನಾಯಕತ್ವ ಮತ್ತು ಹೊಂದಾಣಿಕೆ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆಂದರೆ ಇವರಿಬ್ಬರು ಒಟ್ಟು ಕೂತ್ಕೊಂಡು BJP ರಾಜ್ಯಾಧ್ಯಕ್ಷರು ಒಂದು ಕಡೆ, JDS ರಾಜ್ಯಾಧ್ಯಕ್ಷರು ಒಂದು ಕಡೆ, ಕುಮಾರಸ್ವಾಮಿ ಅವರು, ದೇವೇಗೌಡರು ಒಂದು ಕಡೆ, ಇಷ್ಟು ಜನ ಶಾಸಕರು ಒಂದು ಕಡೆ ಸೇರಿಸಿ, ನೋಡಪ್ಪ ಮೈತ್ರಿ ಅಂದರೆ ಮೈತ್ರಿ ಧರ್ಮ ಪಾಲನೆ ಆಗಬೇಕು, ಇಂತಿಂಥ ಓಟ್ ಹೀಗಾಗಬೇಕು ಅಂತ ಮಾಡಿದ್ದು ನಾವು ನೋಡಲಿಲ್ಲ. ಹೋರಾಟಗಳು ಅಂತ ಬಂದಾಗಲೂ ಕೂಡ ತಮ್ಮ ಸಪರೇಟ್ ಐಡೆಂಟಿಟಿಗಾಗಿ ಹೋರಾಟಗಳು ಮಾಡಿದ್ರೆ ವಿನಃ ನಾನು ಎಲ್ಲೋ ಒಂದು ಇಬ್ಬರು ಕಂಬೈಂಡ್ ಆಗಿ ಏನೋ ದೊಡ್ಡದು ಸಾಧಿಸ್ತಾ ಇದ್ದಾರೆ, ಅದು ನಮಗೆ ಸಿಂಬಾಲಿಕಲಿ ಕೂಡ ಕಾಣಿಸ್ತಾ ಇಲ್ಲ ಮಹೇಂದ್ರ ಸರ್. ಒಂಥರ ಸಾಂಕೇತಿಕವಾಗಿ ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಅದು ವಿಷಯ ಹೀಗಿದ್ದಾಗ ನಾಯಕತ್ವದ ದೌರ್ಬಲ್ಯಕ್ಕೆ, ಆ ನಾಯಕತ್ವದ ದೌರ್ಬಲ್ಯ ಅಡ್ಡ ಮತದಾನದಲ್ಲಿ ಕಾಣಿಸ್ತಾ ಇತ್ತಾ ಅಂತ? ಹೌದು, ಅದನ್ನ ನಿಸ್ಸಂದೇಹವಾಗಿ ಹೇಳಲೇಬೇಕು. ಹಿಂದಿನ ದಿನ ರೆಸಾರ್ಟ್ ಕರ್ಕೊಂಡೋಗಿ ಕಾಂಗ್ರೆಸ್ ಪಕ್ಷದವರು ತಮ್ಮ ಎಲ್ಲಾ ಶಾಸಕರಿಗೆ ಒಂದು ಅಣಕು ಮತದಾನ ಮಾಡಿಸಿ ಹೇಗ್ ಹಾಕ್ಬೇಕು, ಯಾವ ತರ ಓಟ್ ಹಾಕ್ಬೇಕು ಅಂತೆಲ್ಲ ಮಾಡಿಸ್ತಾರೆ. ಬಿಜೆಪಿ ಅವರಾಗ್ಲಿ JDS ನವರಾಗ್ಲಿ ಒಂದ್ ಕಡೆ ಸೇರಿ ನಾವು ಎಷ್ಟು ಓಟ್ ಆಗುತ್ತೆ, ನಮ್ ಕಡೆಯಿಂದ ಎಷ್ಟು ಓಟ್ ನ ಉಳಿಸ್ಕೋಬೇಕು, ಕನಿಷ್ಠ ಸೋತರಾದ್ರೂ ಪರವಾಗಿಲ್ಲ ನಾವು ಒಗ್ಗಟ್ಟನ್ನ ಕಾಪಾಡ್ಕೋಬೇಕು, ಮೈತ್ರಿ ಹೇಳುವಾಗೆ ಮೈತ್ರಿ ಧರ್ಮ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ JDS ನವರಾದ್ರೆ ಎಲ್ಲ ಇಲ್ಲೇ ಇರ್ತಾರೆ. ಬಿಜೆಪಿಯ ಡೆಲ್ಲಿ ನಾಯಕರು ಹೈಕಮಾಂಡ್ ನ ಪ್ರತಿನಿಧಿ, ಉಸ್ತುವಾರಿ ಅಂತೆಲ್ಲ ಏನ್ ಹೇಳ್ತಾರಲ್ಲ, ಅವ್ರ ಕಡೆಯಿಂದನೂ ಯಾರಾದ್ರೂ ಬಂದು, ಅವರು ಕಾಂಗ್ರೆಸ್ನವ್ರು ಹೆಂಗೆ ಹೈಕಮಾಂಡ್ ಕಡೆಯಿಂದ ಉಸ್ತುವಾರಿ ಅವರು ಬಂದು ಇಲ್ಲೇ ಕೂತು ಮತ ಹೆಂಗ್ ಚಲಾವಣೆ ಮಾಡ್ಬೇಕು, ಎಷ್ಟ್ ಜನ ಒಗ್ಗಟ್ಟಾಗಿರ್ಬೇಕು ಅದೆಲ್ಲ ಹೇಳ್ತಾರ ಅವ್ರು ಪ್ರತಿಯೊಬ್ಬೊಬ್ಬರಿಗೂ. ಆದ್ರೆ ಬಿಜೆಪಿ ಕಡೆಯಿಂದ ಆಗ್ಲಿ JDS ಕಡೆಯಿಂದ ಆಗ್ಲಿ ಇವರು ಶಬರಿಮಲೆ ಯಾತ್ರೆ ಮಾಡಿದ್ರು, ಅವ್ರು ಬೆಂಗಳೂರಿನಲ್ಲಿದ್ರು. ಅದು ಎಲ್ರು ಒಂದ್ ಕಡೆ ಕೂತ್ಕೊಂಡು ನಾವು ಈ ತರ ಮಾಡೋಣ, ಇಷ್ಟು ಮತಗಳಾದ್ರೆ ಕನಿಷ್ಠ ಸೋಲೋಣ, ಪರವಾಗಿಲ್ಲ, ಕಾಸಾಗದೆ ಇದ್ರು ಸೋಲೋಣ, ಸೋಲೋದಾದ್ರೂ ನಮ್ಮ ಮೈತ್ರಿ ಧರ್ಮ ಕಾಪಾಡ್ಕೋಬೇಕು, ನಾಳೆ ಜನರಿಗೆ ನಾವು ಮೆಸೇಜ್ ಕೊಡ್ಬೇಕಾಗಿದೆ, ಏನಂದ್ರೆ ನಾವು ಬಿಜೆಪಿ JDS ಒಗ್ಗಟ್ಟಾಗಿದ್ದೇವೆ ಅನ್ನೋ ಮೆಸೇಜ್ ನ ಜನತೆಗೆ ತಲುಪಿಸ್ಬೇಕು. ಎರಡನೇದಾಗಿ ನಮ್ಮ ಪಕ್ಷದ ಎಲ್ಲಾ ಶಾಸಕರು ನಮ್ಮ ಜೊತೆ ವಿಶ್ವಾಸದಿಂದ ಇದ್ದಾರೆ
ಆ ವಿಶ್ವಾಸದಿಂದ ಇದ್ದಾರೆ ಅನ್ನೋದಾದ್ರೆ ಮಾತ್ರ ನಾಳೆ ನಿಮ್ಮ ಜೊತೆಗೆ ಬೇರೆ ಬೇರೆಯ ನಾಯಕರುಗಳು ಅಥವಾ ಕಾರ್ಯಕರ್ತರು ಅಥವಾ ಯಾರಾದ್ರೂ ಚುನಾವಣಾ ಆಸ್ಪಿರೆಂಟ್ಸ್ ಗಳು ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ತೋರಿಸ್ತಿಲ್ಲ. ಆಮೇಲೆ ಮಹೇಂದ್ರ ಸರ್, ಇನ್ನೊಂದು ಕ್ವಶನ್ ಸರ್, ಪ್ರತಿ ವ್ಯಕ್ತಿ ಒಂದು ಇಂಟರ್ನಲ್ ಸರ್ವೆ ಮಾಡ್ಕೊಳ್ತಾನೆ ರಾಜಕಾರಣದಲ್ಲಿ. ನಾನು ಗೆಲ್ತೀನಾ ಇಲ್ವಾ, ನೆಕ್ಸ್ಟು BJP ಗೆಲ್ಬಹುದಾ ಇಲ್ವಾ, JDS ಗೆಲ್ಲಬಹುದಾ ಇಲ್ವಾ, ಕಾಂಗ್ರೆಸ್ ಗೆಲ್ಲಬಹುದಾ ಇಲ್ವಾ ಅಂತೇಳಿ ಪಕ್ಷಗಳ ಮಟ್ಟದಲ್ಲೂ ಆಗುತ್ತೆ, ವ್ಯಕ್ತಿಗಳಿಗೂ ಗೊತ್ತಿರುತ್ತೆ. ಈಗ ಇಲ್ಲಿ ಇರ್ಷಾದ್ ಅವ್ರು ಏನು ಮಾತಾಡ್ತಾ ಇದ್ರು, 2028ಗೂ ನಾವೇ ಗೆಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಈಗಲೇ ಅವರೆಲ್ಲ ದಾಂಗುಡಿ ಇಡ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ ಅಂತೇಳಿ. ಇದನ್ನು ನಂಬಹುದಾ ನಾವು? ಆ ಥರದ್ದು ಈಗಲೇ ಭವಿಷ್ಯ ಎಲ್ಲ ನಂಬಹುದಾ ನಾವು ಅಂತ? ಮುಂದಿನ ಚುನಾವಣೆ ದೃಷ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಷ್ಟ ಆಗ್ತಿದೆ. ಅಂದ್ರೆ ಈಗ ಜನತಾದಳನೇ ಉದಾಹರಣೆಗೆ ತಗೊಳ್ಳೋದಾದ್ರೆ, ಜನತಾದಳ ತನಗೆ ಬರಬೇಕಾದ ಮತಗಳ ಇದನ್ನೇ ಕಡಿಮೆ ಮಾಡ್ಕೊಂಡಿದೆ. ಬಿಜೆಪಿ ಜೊತೆ ಮೈತ್ರಿ ಇದೆಯಲ್ಲ, ಈಗ OBC ಮತಗಳು ಹೊರಟೋಗ್ತವೆ, ಅಲ್ಪಸಂಖ್ಯಾತರು ಇವ್ರ ಜೊತೆಗೆ ಬರಲ್ಲ. ಈ ಎಲ್ಲಾ ಕಾರಣಗಳನ್ನ ಲೆಕ್ಕ ಹಾಕಿದ್ರೆ JDS ನವರು ಅಥವಾ JDS ನ ಮುಂದೆ ಅಭ್ಯರ್ಥಿಗಳಾಗುವಂತವ್ರಿಗೆ ಯಾವ ಧೈರ್ಯ ಇದೆ? ಬರೀ ಒಂದು ಸಮುದಾಯದ ಮತಗಳನ್ನ ನಂಬ್ಕೊಂಡು ಚುನಾವಣೆನ ಫೇಸ್ ಮಾಡೋದು ಅವ್ರ ಧೈರ್ಯ ಅದು ಹೇಗ್ ಬರುತ್ತೆ? ಅಥವಾ ಇವರು ನೀವ್ ಹೇಳ್ದ ಹಾಗೆ ಬಿಜೆಪಿ ಮತ್ತು ಜನತಾದಳ ಸಮುದಾಯದ ಮತಗಳನ್ನ ಒಂದ್ ಕಡೆ ಇಡೋಣ, ಒಟ್ಟಾರೆ ಸೇರಿ ಒಂದು ಆಂದೋಲನವನ್ನ, ಒಂದು ಅಭಿಯಾನವನ್ನ ರೂಪಿಸಿದ ಉದಾಹರಣೆಗಳಿಲ್ಲ. ಮೈಸೂರಿನ ಮೂಡಾ ಪ್ರಕರಣದಲ್ಲಿ ನಡೆದ ಹೋರಾಟವನ್ನ ಹೊರತುಪಡಿಸಿದ್ರೆ, ಅದಾದ ನಂತರ ಈಗ ರೀಸೆಂಟ್ ಆಗಿ ತಗೊಂಡ್ರು ನಾಳೆ ಬಿಡದಿ ಹೋರಾಟ ಕೂಡ ಒಂದೇ ಪಕ್ಷ ಮಾಡ್ತಾ ಇದೆ. ಶಾಸಕರೇ ಹೋರಾಟ ಮಾಡ್ತಾ ಇದ್ರಲ್ಲ ಸರ್.